ಮರುದಿನ ಬೆಳಿಗ್ಗೆಯೂ ತಿಂಡಿ ರೆಡಿ ಮಾಡಲು ತನ್ನಿಂದ ಸಾಧ್ಯವಾದಷ್ಟು ತನ್ನವಳಿಗೆ ಸಹಾಯ ಮಾಡಿದ್ದ ರಾಮ್. ಮಗ ಮಡದಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿರುವುದನ್ನು ಕಂಡರೂ ಕಾಣದಂತೆ ಮೊಮ್ಮಗನನ್ನು ಆಡಿಸುತ್ತಾ ಕುಳಿತು ಬಿಟ್ಟಿದ್ದರು ಆರತಿ. ಅವರ ಈ ವರ್ತನೆ ಮಗ ಮತ್ತು ಸೊಸೆಯ ನಡುವಿನ ಅಂತರವನ್ನು ತೊಡೆದು ಹಾಕುವುದು ಎಂದು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದ ರಘುರಾಮ್ ಅವರು ಸಹ ಏನನ್ನು ಹೇಳದೆ ಸುಮ್ಮನಿದ್ದರು. ಅಚ್ಚರಿಗೆ ಅಡಿಗೆ ಮಾಡಲು ಸಹಾಯ ಮಾಡಿ ತನ್ನ ಆಫೀಸ್ಗೆ ಹೋಗಲು ರೆಡಿಯಾಗಲು ಹೋದ ರಾಮ್ ಮಾಡಿದ ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಆರವ್ನನ್ನು ಸ್ಕೂಲಿಗೆ ಹೋಗಲು ರೆಡಿ ಮಾಡಿಕೊಂಡು ಅಚ್ಚರಿ ಕರೆದುಕೊಂಡು ಬರುವ ಹೊತ್ತಿಗೆ ಉಳಿದವರ ಜೊತೆ ರಾಮ್ ಸಹ ರೆಡಿಯಾಗಿ ಬಂದಿದ್ದ. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿ ತಮ್ಮ ತಮ್ಮ ಕೆಲಸಗಳ ಕಡೆ ಮುಖ ಮಾಡಿದ್ದರು. ಅಚ್ಚರಿ ಉಳಿದ ಕೆಲಸಗಳನ್ನು ಮುಗಿಸಿಕೊಂಡಿದ್ದಳು, ಯಾವುದೇ ಸಿಟ್ಟು ಅಸಮಾಧಾನ ಇಲ್ಲದೆ. ಯಾಕೆಂದ್ರೆ ಈಗಾಗಲೇ ಅವಳು ದೃಢವಾಗಿ ನಿರ್ಧಾರ ಮಾಡಿದ್ದು ಆಗಿತ್ತು. ತಾನು ರಾಮ್ ವಿಷಯದಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದೆ ಹೋದರು ಈ ಮನೆಯ ಸೊಸೆಯಾಗಿ ತನ್ನ ಮಕ್ಕಳಿಗೆ ತಾಯಿಯಾಗಿ ಯಾವತ್ತೂ ಸೋಲ್ಬಾರ್ದು ಎಂದು. ಹಾಗಾಗಿ ಸೊಸೆಯಾಗಿ ಅಮ್ಮನಾಗಿ ತನ್ನ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಲು ಅವಳು ಮೊದಲ ಹೆಜ್ಜೆ ಇಟ್ಟಿದ್ದಳು. ಅಂದು ಮಧ್ಯಾಹ್ನ ತನ್ನ ಕ್ಯಾಬಿನ್ ನಾಕ್ ಮಾಡಿದ್ದನ್ನು ಕಂಡು ಎಸ್ ಕಮಿನ್ ಎಂದನು ರಾಮ್. ಈಗಲೇ ಮುರಾರಿ ಕ್ರಾಸ್ ಚೆಕ್ ಮಾಡಿ ತನ್ನ ಸಿಗ್ನೇಚರ್ಗಾಗಿ ಕೊಟ್ಟಿದ್ದ ಫೈಲ್ಗಳನ್ನು ವಾಪಸ್ ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಅವನು ಭಾವಿಸಿದ್ದ. ಆದರೆ ಅವನ ಕ್ಯಾಬಿನ್ಗೆ ಬಂದಿದ್ದು ಮಿಥಿಲಿಯಾಗಿದ್ದಳು. ಯಾರನ್ನೋ ಮೀಟ್ ಮಾಡಲು ರಾಮ್ ಕಂಪನಿಯ ಪಕ್ಕದಲ್ಲಿದ್ದ ಕೆಫೆಗೆ ಬಂದಿದ್ದ ಹುಡುಗಿ. ಹಾಗೆಯೇ ಅವನನ್ನು ಮಾತನಾಡಿಸಿಕೊಂಡು ಹೋಗಲು ಅವನ ಆಫೀಸ್ಗೆ ಬಂದಿದ್ದಳು. ಅಂದು ಹೋಟೆಲ್ನಲ್ಲಿ ತಾನು ಅಷ್ಟೆಲ್ಲ ಮಾತನಾಡಿದರು ಯಾವುದೇ ಸ್ಪಷ್ಟತೆ ನೀಡದೆ ರಾಮ್ ಹಾಗೆಯೇ ಎದ್ದು ಹೋಗಿಬಿಟ್ಟಿದ್ದಾನಲ್ಲ. ಎಸ್ ಟೆಲ್ ಮಿ ಮುರಾರಿ ಎಂದವನ ಗಮನ ಈಗಲೂ ತನ್ನ ಕೈಯಲ್ಲಿದ್ದ ಫೈಲ್ನಿಂದ ಆಚೀಚೆ ಸರಿಯಲಿಲ್ಲ. ಅದನ್ನು ಕಂಡು ಹಣೆ ತೀಡಿದ ಹುಡುಗಿ ಐ ಆಮ್ ನಾಟ್ ಮುರಾರಿ ಎಂದು ತನ್ನ ಇಂಪಾದ ದನಿಯಲ್ಲಿ ನುಡಿದಳು. ಅದನ್ನು ಕೇಳಿ ರಾಮ್ ಹುಬ್ಬುಗಳು ಬೆಸೆದುಕೊಂಡವು. ತಕ್ಷಣಕ್ಕೆ ಅವಳ ದನಿಯನ್ನು ಅವನು ಕಂಡು ಹಿಡಿಯದಾದ. ಯಾರೆಂದು ತಿಳಿಯದೆ ತಲೆ ಎತ್ತಿ ನೋಡಿದವನ ಕಣ್ಣುಗಳಲ್ಲಿ ಅಚ್ಚರಿ ತುಂಬುವುದರ ಜೊತೆಗೆ ಸಣ್ಣ ಮಟ್ಟದ ಕಿರಿಕಿರಿಯು ತೊನೆದಾಡಿತು. ಇವಳ್ಯಾಕೆ ಬಂದಿದ್ದಾಳೆ ಇಲ್ಲಿಗೆ ಎನ್ನುವ ಭಾವ ಅವನದು. ಅದನ್ನು ಗಮನಿಸಿದ ಮಿಥಿಲಿ ನಾನಿಲ್ಲಿಗೆ ಬಂದಿದ್ದು ನಿಮಗೆ ಇಷ್ಟ ಆಗ್ಲಿಲ್ವಾ ಎಂದು ನೇರವಾಗಿ ಪ್ರಶ್ನೆ ಮಾಡಿದಳು. ಅವಳ ಈ ನಡೆಯಿಂದ ರಾಮ್ ತುಸು ಕಸಿವಿಸಿಕೊಂಡನು. ಆದರೂ ಮುಖದ ಮೇಲೆ ನಗು ತಂದುಕೊಳ್ಳುತ್ತಾ ಹಾಗೇನಿಲ್ಲ, ಬನ್ನಿ ಕೂತ್ಕೊಳ್ಳಿ ಎಂದು ತನ್ನ ಮುಂದಿದ್ದ ಕುರ್ಚಿಯ ಕಡೆ ಕೈ ತೋರಿಸಿದನು. ಅವನ ಕ್ಯಾಬಿನ್ ಸೂಕ್ಷ್ಮವಾಗಿ ಗಮನಿಸುತ್ತಾ ಕುರ್ಚಿಯ ಮೇಲೆ ಕುಳಿತ ಮಿಥಿಲಿ ನಿಮಗೆ ನಿಮ್ಮ ಕ್ಯಾಬಿನ್ ಸಹ ತುಂಬ ಪೀಸ್ಫುಲ್ ಫೀಲ್ ಕೊಡುತ್ತೆ ರಾಮ್ ಎಂದಳು ಅವನ ಮುಖ ನೋಡುತ್ತಾ. ಥ್ಯಾಂಕ್ಸ್, ಬಟ್ ನನ್ನ ಕ್ಯಾಬಿನ್ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದು ನನ್ನ ತಮ್ಮ ಎಂದನು ರಾಮ್ ಅವಳ ಜೊತೆ ಏನು ಮಾತನಾಡಬೇಕೆಂದು ತಿಳಿಯದೆ. ಹೋ ಗುಡ್ ಟೇಸ್ಟ್ ಎಂದವಳು. ಬಟ್ ರಾಮ್ ಅವತ್ತು ನೀವು ಹೋಟೆಲ್ನಲ್ಲಿ ನಾನು ಮಾತನಾಡ್ತಾ ಇದ್ರು ಆ ರೀತಿ ಎದ್ದು ಬಂದ್ರಿ ಅಲ್ವಾ, ನಾನು ಏನು ಅಂತ ತಿಳಿದುಕೊಳ್ಬೇಕು. ನಿಮ್ಮನ್ನು ಸಹ ನಿಮ್ಮ ವಿಷಯದಲ್ಲಿ ಕ್ಲಾರಿಟಿ ಕೊಡ್ತಿಲ್ಲ ನನಗೆ ಎಂದು ಪ್ರಶ್ನೆ ಮಾಡಿದಳು. ಅವಳ ದನಿ ಗಂಭೀರವಾದದ್ದನ್ನು ಕಂಡು ದಟ್ಟ ಉಸಿರನ್ನು ಹೊರಹಾಕಿದ ರಾಮ್. ನನ್ನ ಹೆಂಡತಿ ನನ್ನ ಲೈಫ್ಗೆ ವಾಪಸ್ ಬಂದಳು ಮಿಥಿಲಿ, ಆ್ಯಂಡ್ ಅವರು ನನ್ನ ಲೈಫ್ಗೆ ವಾಪಸ್ ಬಾರದೆ ಹೋಗಿದ್ರು ಸಹ ನಾನು ಮತ್ತೊಂದು ಮದುವೆ ಆಗೋದಕ್ಕೆ ಸಿದ್ಧ ಇರಲಿಲ್ಲ ಎಂದನು. ನಾನು ಅವತ್ತು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದು ನಮ್ಮ ಅಮ್ಮನ ಒತ್ತಾಯಕ್ಕೆ ಆ್ಯಂಡ್ ನನ್ನ ನಿರ್ಧಾರವನ್ನು ನೇರವಾಗಿ ನಿಮಗೆ ಹೇಳೋದಕ್ಕೆ ಅಂತಲೇ ಬಂದೆ. ಬಟ್ ನೀವು ನಿಮ್ಮ ನೋವನ್ನು ಹೇಳಿಕೊಂಡು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರಿ. ಹಾಗಾಗಿ ನಾನು ನಿಮಗೆ ಅವತ್ತು ಈ ವಿಷಯದಲ್ಲಿ ಕ್ಲಾರಿಟಿ ಕೊಡೋದಕ್ಕೆ ಆಗಲಿಲ್ಲ ಎಂದು ಸ್ಪಷ್ಟವಾಗಿ ನುಡಿದನು ರಾಮ್. ಅಂದು ಅವಳು ಅಪ್ಪ ಅಮ್ಮ ಎಂದೆಲ್ಲ ಮಾತಾಡುತ್ತಾ ಎಮೋಷ್ನಲ್ ಆಗಿದ್ದನ್ನು ಕಂಡು ಅವನ ಮನಸ್ಸು ಕೆದಕಿತ್ತು. ಅದಕ್ಕೆ ಏನನ್ನು ಹೇಳದೆ ಬಂದಿದ್ದ. ಅವನ ಮಡದಿ ವಾಪಸ್ ಬಂದಿದ್ದನ್ನು ಕೇಳಿ ಮಿಥಿಲಿಗೆ ಖುಷಿಯಾಯಿತು. ಸಣ್ಣ ಪುಟ್ಟ ಮನಸ್ತಾಪಕ್ಕೆಲ್ಲ ಡಿವೋರ್ಸ್ ಕೊಟ್ಟು ದೂರವಾಗುವವರ ನಡುವೆ ಮಡದಿ ದೂರ ಹೋಗಿ 4 ವರ್ಷ ಕಳೆದಿದ್ದರು. ಕನಸಿನಲ್ಲೂ ಮತ್ತೊಂದು ಹೆಣ್ಣಿನ ಬಗ್ಗೆ ಯೋಚಿಸದಷ್ಟು ತನ್ನ ಮಡದಿಯನ್ನು ಅವನು ಆರಾಧಿಸುವುದು ಕಂಡು ಅಂಥ ಹುಡುಗ ತನಗೆ ಸಿಗ್ಲಿಲ್ವಲ್ಲ ಎಂದು ಅವಳಿಗೆ ನಿರಾಸೆ ಮತ್ತು ಬೇಸರವಾದದ್ದು ಸುಳ್ಳಲ್ಲ. ಆದರೂ ಅವನು ಮಡದಿ ಮತ್ತು ಮಕ್ಕಳ ಜೊತೆ ಖುಷಿಯಾಗಿ ಜೀವಿಸುವಂತಾಗಲಿ ಎಂದು ನಿಷ್ಕಲ್ಮಶ ಮನಸ್ಸಿನಿಂದ ಅರಸಿದಳು. ಇನ್ಮೇಲೆ ಆದರೂ ನೀವು ಬಯಸಿದ ಖುಷಿ ಮತ್ತು ನೆಮ್ಮದಿ ನಿಮ್ಮ ಲೈಫ್ನಲ್ಲಿ ತುಂಬಿರಲಿ ಎಂದು ನಗುಮುಖದಿಂದ ಹೇಳಿದಳು. ಮತ್ತೆ ಏನು ಮಾತನಾಡಬೇಕೆಂದು ತಿಳಿಯದೆ ಸರಿ ನಾನೇನು ಬರ್ತೀನಿ ಎಂದು ಕೈಗಡಿಯಾರ ನೋಡುತ್ತಾ ಎದ್ದು ನಿಂತಳು. ರಾಮ್ ಸಹ ಅವಳಿಗೆ ಬೀಳ್ಕೊಟ್ಟನು.
ಅದನ್ನು ಅರ್ಥ ಮಾಡಿಕೊಂಡ ಮಿಥಿಲಿ ಅಲ್ಲಿಂದ ಹೊರಬಿದ್ದಳು. ಅಂದು ಸಂಜೆ 5ರ ವೇಳೆಗೆ ಯಶಸ್ ಕಳಿಸಿದ ಲೊಕೇಶನ್ಗೆ ಬಂದಿದ್ದಳು ಅಚ್ಚರಿ. ತನ್ನ ಮಕ್ಕಳನ್ನು ಆರತಿಯವರ ಬಳಿ ಬಿಟ್ಟು ಅವಳು ಬಂದಿದ್ದಳು. ಸಿಟಿಯಿಂದ ದೂರದಲ್ಲಿದ್ದ ವೇರ್ ಹೌಸ್ ಒಂದರ ಬಳಿ ತನ್ನ ಕಾರು ನಿಲ್ಲಿಸಿದ ಹುಡುಗಿಗೆ ಸಣ್ಣ ಮಟ್ಟದ ಭಯವಾಗಿತ್ತು. ತಾನು ಯಾರಿಗೂ ಹೇಳದೆ ಈ ರೀತಿ ಯಶಸ್ನನ್ನು ಭೇಟಿ ಮಾಡಲು ಬಂದು ತಪ್ಪು ಮಾಡುತ್ತಿದ್ದೇನೆಯೇ ಎಂದವಳಿಗೆ ಅನಿಸಿತ್ತು. ಆದರೆ ವೇರ್ ಹೌಸ್ ಬಳಿ ಆ ಸಮಯದಲ್ಲೂ ಒಂದಿಷ್ಟು ಕೆಲಸದವರು ಇರುವುದನ್ನು ಕಂಡು ತುಸು ಧೈರ್ಯ ಬಂದಂತಾಯಿತು. ಕಾರಿನಿಂದ ಇಳಿದು ಹಳ್ಳಿನವರ ಬಳಿ ಯಶಸ್ ಬಗ್ಗೆ ವಿಚಾರಿಸಿದಳು. ಅವರು ತಮ್ಮ ಯಜಮಾನ ಎಲ್ಲಿದ್ದಾನೆಂದು ತಿಳಿಸಿದರು. ಅವರಿಗೆ ಥ್ಯಾಂಕ್ಸ್ ಹೇಳಿ ಅವರು ಹೇಳಿದಂತೆ ಯಶಸ್ಸಿದ್ದ ಜಾಗಕ್ಕೆ ಬಂದಾಗ ಅವನು ಕೆಲಸದ ಸಂಬಂಧಿತ ಯಾರ ಜೊತೆಯೂ ಮಾತನಾಡುತ್ತಿದ್ದ. ಅದನ್ನು ಕಂಡವನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಮಾಡುವುದು ಸರಿಯಲ್ಲವೆಂದು ಸುಮ್ಮನೆ ನಿಂತಳು ಅಚ್ಚರಿ. ಹೇಗಾದರೂ ಮಾಡಿ ಅವನ ಸಹಾಯ ಪಡೆದು ಅಭಿಗೂ ಆ ಹುಡುಗಿಯ ಸಾವಿಗೂ ಸಂಬಂಧವಿಲ್ಲವೆಂದು ಅವಳ ತಂದೆಗೆ ಅರ್ಥ ಮಾಡಿಸಿದ್ರೆ ಸಾಕು ಎನ್ನುವ ವಿಚಾರವೇ ಅವಳಲ್ಲಿತ್ತು. 5 ನಿಮಿಷದ ನಂತರ ತನ್ನ ಮಾತು ಮುಗಿಸಿದ ಯಶಸ್ ಹಿಂದೆ ತಿರುಗಿದನು. ಮಿಸ್ ಅಚ್ಚರಿ ಎಂದು ಅನುಮಾನದಿಂದ ಕೇಳಿದನು. ಅವಳು ಯೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು ಎಸ್ ಎಂದವಳು ಹೇಗೆ ಮಾತು ಶುರು ಮಾಡಬೇಕೆಂದು ತಿಳಿಯದೆ ಕೈ ಇಸುಕಿಕೊಳ್ಳುತ್ತಾ ನಿಂತಳು. ಅವಳ ಮುಂದಿದ್ದ ದುಷ್ಟನ ಕಣ್ಣುಗಳು ಅವಳನ್ನು ಅಸಭ್ಯವಾಗಿ ಸವರುತ್ತಿದ್ದವು. ಆದರೆ ಅವಳಿಗೆ ಅದರ ಅರಿವೇ ಇರಲಿಲ್ಲ. ಅವಳು ಚಡಪಡಿಸುತ್ತಿರುವುದನ್ನು ಕಂಡು ಮಿಸ್ ಅಚ್ಚರಿ, ಹೇಳಿ, ನನ್ನ ಮೀಟ್ ಮಾಡಬೇಕಂತ ಬಂದ ವಿಷಯ ಏನು ಎಂದು ಯಶಸ್ ತುಂಬ ನಯವಾಗಿ ಕೇಳಿದನು. ಅದು ನನ್ನ ಅಣ್ಣನ ವಿಷಯದಲ್ಲಿ ನಿಮ್ಮ ಹತ್ತಿರ ಹೆಲ್ಪ್ ಕೇಳೋಣ ಅಂತ ಬಂದೆ ಎಂದಳು. ಅದನ್ನು ಕೇಳಿ ಅವನು ತನ್ನೊಳಗೆ ನಕ್ಕನು. ತಾನೇ ಪ್ರೀತಿಯ ಹೆಸರಿನಲ್ಲಿ ಒಂದು ಮುಗ್ಧ ಹೆಣ್ಣನ್ನು ವಂಚಿಸಿ ಅವಳು ಗರ್ಭ ಧರಿಸಿದಾಗ ಕ್ರೂರವಾಗಿ ಕೊಲೆ ಮಾಡಿ ಆ ಆರೋಪವನ್ನು ಅಭಿಯ ಮೇಲೆ ಹೊರಿಸಿದ್ದ. ಈಗ ಅದೇ ಕ್ರೂರಿಯ ಬಳಿ ಅಚ್ಚರಿ ಸಹಾಯ ಕೇಳಲು ಬಂದಿದ್ದಳು. ಅಭಿ ಅರೆಸ್ಟ್ ಆದಾಗ ಅವಳ ಬಗ್ಗೆ ಇನ್ಸ್ಪೆಕ್ಟರ್ ಬಳಿ ಕೇಳಿ ತಿಳಿದುಕೊಂಡಿದ್ದ ಯಶಸ್ಗೆ ಅಚ್ಚರಿ ಅಂದವನ್ನು ಸವಿಯುವ ಬಯಕೆಯಾಗಿತ್ತು. ಅದಕ್ಕೆ ಅವಳು ಕಾಲ್ ಮಾಡಿದ ತಕ್ಷಣ ಸಿಗುವುದಾಗಿ ಹೇಳಿದ್ದ. ಇದರ ಅರಿವಿಲ್ಲದ ಹೆಣ್ಣು ಯಶಸ್, ನಮ್ಮ ಅಣ್ಣ ಹಾಗೂ ನಿಮ್ಮ ಪಿಯಾನ್ಸಿಗೆ ಒಬ್ಬರ ಮುಖ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ ಅಂತ ನಿಮಗೂ ಗೊತ್ತು. ಅವತ್ತು ನಮ್ಮಣ್ಣ ಅವಳು ತುಂಬ ರಿಕ್ವೆಸ್ಟ್ ಮಾಡಿಕೊಂಡಳು ಅಂತ ಹೇಳಿದ ಜಾಗಕ್ಕೆ ಡ್ರಾಪ್ ಮಾಡಿದ ಅಷ್ಟೇ ಎಂದು ಮಾತನಾಡುತ್ತಿದ್ದಳು. ಅಷ್ಟರಲ್ಲಿ ಯಶಸ್, ಅಚ್ಚರಿ, ಮೊದಲು ಕುಳಿತುಕೊಳ್ಳಿ, ಆಮೇಲೆ ನೆಮ್ಮದಿಯಾಗಿ ಮಾತಾಡೋಣ ಎಂದು ಸಭ್ಯತೆಯ ಮುಖವಾಡ ಧರಿಸಿ ಅವನ ಮಾತಿಗೆ ಮರುಳಾದ ಅಚ್ಚರಿ ಅವನು ಕುಳಿತಿದ್ದ ಸೋಫಾದ ಮತ್ತೊಂದು ಕೊನೆಯಲ್ಲಿ ಕುಳಿತು, ಯಶಸ್ ಪ್ಲೀಸ್, ನಮ್ಮ ಅಣ್ಣ ಮೇಲಿರುವ ಆರೋಪ ಸುಳ್ಳು ಅಂತ ಸಾಬೀತು ಮಾಡುವುದಕ್ಕೆ ನೀವು ನನಗೆ ಸಹಾಯ ಮಾಡಲೇಬೇಕು ಎಂದು ಬೇಡಿಕೊಂಡಳು. ಯಶಸ್, ನಾನು ಈ ವಿಷಯದಲ್ಲಿ ಹೆಲ್ಪ್ಲೆಸ್ ಎಂದು ನಟಿಸಿದನು. ಅಚ್ಚರಿ ಮತ್ತೆ ಮತ್ತೆ ಬೇಡಿಕೊಂಡಳು. ಬೇಕಿದ್ರೆ ನಾನು ನಿಮ್ಮ ಜೊತೆ ನಿಮ್ಮ ಹುಡುಗಿಯ ತಂದೆಯ ಹತ್ತಿರ ಮಾತಾಡಲು ಬರ್ತೀನಿ, ನಮ್ಮ ಅಣ್ಣ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಎಂದಳು. 1-2 ನಿಮಿಷ ಯೋಚಿಸುವಂತೆ ನಾಟಕ ಮಾಡಿದ ಯಶಸ್, ಮಾವನನ್ನು ಕನ್ವಿನ್ಸ್ ಮಾಡೋದು ಕಷ್ಟ, ಬಟ್ ನಿಮ್ಮ ಸಲುವಾಗಿ ಟ್ರೈ ಮಾಡ್ತೀನಿ ಎಂದನು. ಇದನ್ನು ಕೇಳಿ ಅಚ್ಚರಿಯ ಮುಖದಲ್ಲಿ ಸಮಾಧಾನ ಮೂಡಿತ್ತು. ಅವನು ತನ್ನೊಳಗೆ ನಕ್ಕು. ಆದರೆ ಅಚ್ಚರಿ ಎಂದು ಮಾತು ಅರ್ಧಕ್ಕೆ ನಿಲ್ಲಿಸಿ ಅವಳ ಕಡೆ ನೋಡಿದನು. ಹಣದ ವಿಚಾರವಿರಬಹುದೆಂದು ಭಾವಿಸಿದ ಅಚ್ಚರಿ, ಹಣದ ವಿಚಾರವಾದರೆ ನೇರವಾಗಿ ಹೇಳಿ, ನೀವು ಕೇಳಿದಷ್ಟು ಕೊಡಲು ನಾನು ರೆಡಿ ಇದ್ದೀನಿ ಎಂದಳು. ಸುಣ್ಣದ ನೀರನ್ನು ಹಾಲು ಎಂದು ನಂಬಿ ಬಂದಿದ್ದ ಅವಳಿಗೆ ಅವನ ನಿಜವಾದ ಉದ್ದೇಶದ ಸುಳಿವೇ ಇರಲಿಲ್ಲ. ಈ ಕೇಸಿನ ಬಗ್ಗೆ ಅವಳು ರಾಮ್ ಜೊತೆ ಚರ್ಚೆಯನ್ನು ಮಾಡಿರಲಿಲ್ಲ. ಅಯ್ಯೋ ಅಚ್ಚರಿ, ನನಗೆ ಯಾವುದು ಹಣ ಬೇಡ ಎಂದನು ಯಶಸ್. ಅಚ್ಚರಿ ಗೊಂದಲದಿಂದ ಮತ್ತೇನು ಬೇಕು ಎಂದು ಕೇಳುವ ಹೊತ್ತಿಗೆ ಅವನು ಅವಳ ತೀರ ಸನಿಹಕ್ಕೆ ಬಂದು ಕುಳಿತಿದ್ದ. ಅವನ ನಡೆಯಿಂದ ಬೆಚ್ಚಿ ಬಿದ್ದ ಅಚ್ಚರಿ, ಯಶಸ್, ಏನ್ ಮಾಡ್ತಿದ್ದೀರಾ ಎಂದು ಕಂಪಿಸುವ ದನಿಯಲ್ಲಿ ಕೇಳುತ್ತಾ ಎದ್ದೇಳಲು ಪ್ರಯತ್ನಿಸಿದಳು. ಆದರೆ ಅವನು ಅವಳ ಸೊಂಟವನ್ನು ಗಟ್ಟಿಯಾಗಿ ಅಪ್ಪಿ ಕುಳ್ಳಿರಿಸಿಕೊಂಡನು. ಯಶಸ್, ಏನ್ ಮಾಡ್ತಿದ್ದೀರಾ, ನೀವು ಮಾಡುತ್ತಿರುವುದು ತಪ್ಪು ಎಂದು ಅಚ್ಚರಿ ಗುಡುಗಿದಳು. ಆದರೆ ಯಶಸ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಮಿಸ್ ಅಚ್ಚರಿ, ಇನ್ನು ನಾನೇನು ಮಾಡಲೇ ಇಲ್ಲ, ಆಗಲೇ ಸರಿ ತಪ್ಪಿನ ಬಗ್ಗೆ ಮಾತನಾಡ್ತಿದ್ಯಾ ಎಂದವನಿಗೆ ಕಾಮದ ನಶೆ ಏರಿತ್ತು. ಅವಳು ಕೊಸರಾಡುತ್ತಿದ್ದರೂ ಲೆಕ್ಕಿಸದೆ ಅವಳ ಕೊರಳಿಗೆ ಮುಖ ಹುಟ್ಟಿದ ಆ ರಾಕ್ಷಸ, ಚಿನ್ನ, ಒಂದು ಅರ್ಧ ಗಂಟೆಯಷ್ಟೇ ನನಗೆ ಕೋಆಪರೇಟ್ ಮಾಡು, ನಾನು ನಿನ್ನ ಅಣ್ಣನನ್ನು ಈ ಕೇಸ್ನಿಂದ ಹೊರಗಡೆ ತರ್ತೀನಿ ಎಂದು ನೇರವಾಗಿ ತನ್ನ ಡಿಮಾಂಡ್ ಹೇಳಿದನು. ಅದನ್ನು ಕೇಳಿ ಅಚ್ಚರಿಗೆ ಜೀವ ಹೋದಂತಾಯಿತು. ಅವನ ನಾಜೂಕು ಮಾತು ಕೇಳಿ ಸಭ್ಯನೆಂದು ನಂಬಿ ಒಬ್ಬಳೇ ಮೀಟ್ ಮಾಡಲು ಬಂದು
ಅವಳು ತಪ್ಪು ಮಾಡಿದ್ದಳು. ಆದರೂ ಅವಳು ಸೋಲಲು ಸಿದ್ಧಳಿರಲಿಲ್ಲ. ಛೀ ಬಿಡು ನನ್ನನ್ನು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಎಂದು ಎಚ್ಚರಿಕೆ ನೀಡಿದಳು. ಆದ್ರೆ ಆ ರಾಕ್ಷಸ ಅವಳನ್ನು ತನ್ನ ತೋಳಿಗೆ ಎತ್ತಿಕೊಂಡನು. ತೋಳಲ್ಲಿ ಎತ್ತಿಕೊಂಡವನು, ನನಗೆ ನಿನ್ನಂಥ ಘಾಟಿ ಹುಡುಗಿಯರನ್ನು ಹೇಗೆ ಪಲಾಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಮದ್ವೆಗೆ ಮುಂಚೆ ಲವರ್, ಮದ್ವೆ ಆದ್ಮೇಲೆ ತಾರಕ್ ರಾಮ್, ಆಮೇಲೆ ಮನಾಲಿಯಲ್ಲಿ ನಿನ್ ಲವರ್ ತಮ್ಮನ ಜೊತೆ ಎಂಜಾಯ್ ಮಾಡಿದ್ಯಾ ಅಂತ ನನಗೂ ಗೊತ್ತು. ಸೊ ಸತಾಯಿಸದೆ ನನ್ನ ಮಂಚ ಹತ್ತು ಎಂದನು. ಅವನ ಮಾತುಗಳು ಕಾದ ಸೀಸವನ್ನು ಕಿವಿಯಲ್ಲಿ ಸುರಿದಂತೆ ಅವಳಿಗೆ ಹಿಂಸೆಯಾದವು. ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೂ ಅವನ ಹಿಡಿತ ಬಿಗಿಯಾಗಿತ್ತು. ಸಂಜೆ ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ಕೆಳಗಡೆ ಬರುವ ರಾಮ್ ಕಣ್ಣುಗಳು ಒಮ್ಮೆ ಮನೆಯನ್ನೆಲ್ಲ ಸರ್ವೆ ಮಾಡಿ ಬಂದಿದ್ದವು. ಆಫೀಸ್ನಿಂದ ಬಂದಾಗಿನಿಂದ ಅವಳ ಮುಖ ದರ್ಶನ ಸಿಗ್ಲೇ ಇಲ್ವಲ್ಲ ಎನ್ನುವ ಹಳಹಳಿ ಅವನಲ್ಲಿತ್ತು. ಆರತಿಯವರು ಕಾಯಿಸಿಕೊಟ್ಟಿದ್ದ ಹಾಲಿನ ಲೋಟ ಖಾಲಿ ಮಾಡುವ ಚಾಂಪ್ ರಾಮ್ನ ಕಂಡೊಡನೆ ಪಪ್ಪಾ ಎನ್ನುತ್ತಾ ಅವನ ಬಳಿ ಓಡಿ ಬಂದಿದ್ದ. ತನ್ನ ಮುಖ ಕಂಡೊಡನೆ ಸಕ್ಕರೆ ಸಿಕ್ಕ ಇರುವೆಯಂತೆ ಆಡುವ ಮಗನನ್ನು ಕಂಡು ರಾಮ್ ಸಣ್ಣದಾಗಿ ಮುಗುಳ್ನಕ್ಕನು. ಅಮ್ಮ, ನಿಮಗೇನು ಸಮಸ್ಯೆ ಇಲ್ಲ ಅಂದ್ರೆ ಟೀ ಮಾಡಿಕೊಡ್ತೀರಾ ಎಂದು ಮನವಿ ದನಿಯಲ್ಲಿ ಕೇಳಿದನು ರಾಮ್, ಮಗನನ್ನು ತೋಳಿಗೆತ್ತಿಕೊಂಡು ಆರವ್ ಬಳಿ ಬಂದು ಕುಳಿತುಕೊಳ್ಳುತ್ತಾ. ಎಂದ ಆರತಿಯವರು ಕಿಚನ್ಗೆ ಹೋದ್ರೆ. ಬಂಗಾರಿ, ಮಮ್ಮ ಎಲ್ಲಿ ಎಂದು ಆರವ್ ಬಳಿ ಕೇಳಿದನು ರಾಮ್. ಇಷ್ಟು ಹೊತ್ತು ತಮ್ಮನ ಜೊತೆ ಪಜಲ್ ಗೇಮ್ ಆಡುತ್ತಿದ್ದ ದೊಡ್ಡ ಮಗನ ಬಳಿ. ಯಾರನ್ನೋ ಮೀಟ್ ಮಾಡುವುದಕ್ಕೆ ಹೋಗಿದ್ದಾರೆ ಎಂದುತ್ತರಿಸಿದ ಆರವ್. ಚಾಂಪ್, ಕಮ್ ವಿತ್ ಮೀ, ನಾವು ಗಾರ್ಡನ್ನಲ್ಲಿ ಆಟ ಆಡೋಣ ಎಂದು ರಾಮ್ ತೋಳಿನಲ್ಲಿದ್ದ ಚಾಂಪ್ನನ್ನು ತನ್ನ ಜೊತೆ ಕರೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟನು. ಅವನಿಗಿನ್ನು ರಾಮ್ ಮೇಲಿನ ಅಸಮಾಧಾನ ಪೂರ್ತಿಯಾಗಿ ಮಾಸಿರಲಿಲ್ಲ. ಹಾಗಾಗಿ ಹೆಚ್ಚು ಹೊತ್ತು ತನ್ನಪ್ಪನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡದೆ ಅಲ್ಲಿಂದ ಹೊರಟು ಹೋದನು. ಅದನ್ನು ಅರ್ಥ ಮಾಡಿಕೊಂಡ ರಾಮ್ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ ತನ್ನವಳು ಯಾರನ್ನು ಮೀಟ್ ಮಾಡಲು ಹೋಗಿರಬಹುದು ಎಂದು ಯೋಚಿಸತೊಡಗಿದನು. ಸದ್ಯಕ್ಕೆ ಅವಳಿರುವ ಮನಸ್ಥಿತಿಯಲ್ಲಿ ತವರಿಗಂತೂ ಹೋಗಿರೋದಿಲ್ಲ. ಇನ್ನು ಶರಣ್ ಮತ್ತು ಭುವನ ಮೊನ್ನೆ ಅಷ್ಟೇ ಹೋಗಿದ್ದಾರೆ. ಅಂಥದ್ರಲ್ಲಿ ಯಾರನ್ನು ಮೀಟ್ ಮಾಡಲು ಹೋಗಿರಬಹುದು ಎಂದು ಗೊಂದಲದಲ್ಲಿ ಸಿಂಡರಿಸಿ ಯೋಚಿಸುವಾಗ ಮಗನಿಗೆ ಟೀ ಮಾಡಿಕೊಂಡು ಬಂದು ಕೊಟ್ಟ ಆರತಿಯವರು, ನಿನ್ನ ಹೆಂಡತಿ ಬೇಗ ಮನೆಗೆ ಬರ್ತಾಳೋ ಇಲ್ವೋ ಕಾಲ್ ಮಾಡಿ ಕೇಳು, ರಾತ್ರಿಗೆ ನಾನಂತೂ ಅಡುಗೆ ಮಾಡುವುದಿಲ್ಲ ಎಂದು ಬಿಗು ದನಿಯಲ್ಲಿ ನುಡಿದು ಅಲ್ಲಿಂದ ಹೊರಟು ಬಿಟ್ಟರು. ಮೊಮ್ಮಕ್ಕಳಿಬ್ಬರು ಗಾರ್ಡನ್ನಲ್ಲಿ ಆಟವಾಡುತ್ತಿರುವುದನ್ನು ಅಡುಗೆ ಮನೆಯಿಂದಲೇ ಅವರು ಗಮನಿಸಿದ್ದರು. ಅವರು ತಮ್ಮಿಬ್ಬರ ಸಂಬಂಧ ಸುಧಾರಿಸಲು ಎಂದೇ ಈ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎನ್ನುವುದನ್ನು ಅರಿತ ರಾಮ್ ಟೀ ಕಪ್ ಜೊತೆ ತನ್ನ ರೂಮಿಗೆ ಬಂದನು. ಅಚ್ಚರಿಗೆ ಕಾಲ್ ಮಾಡಲು. ಯಾರಿಗೂ ಹೇಳದೆ ಅಚ್ಚರಿ ಅದ್ಯಾರನ್ನು ಭೇಟಿ ಮಾಡಲು ಹೋಗಿದ್ದಾಳೆ ಎಂದು ತಿಳಿಯದೆ ಕೂಡಲೇ ಅವಳಿಗೆ ಕರೆ ಮಾಡಿದನು. ಆದರೆ ಅವನು ಎಷ್ಟೇ ಕರೆ ಮಾಡಿದ್ರು ಅಚ್ಚರಿ ಸ್ವೀಕರಿಸಲೇ ಇಲ್ಲ. ಅದನ್ನು ಕಂಡು ಭಾರವಾದ ಉಸಿರನ್ನು ಹೊರಹಾಕಿದ ರಾಮ್ ತನ್ನ ಮೇಲಿನ ಸಿಟ್ಟಿನಿಂದ ಅಚ್ಚರಿ ತನ್ನ ಕರೆಯನ್ನು ತಿರಸ್ಕರಿಸುತ್ತಿದ್ದಾಳೆ ಎಂದು ಭಾವಿಸಿದನು. ಯಶಸ್ ರಾಕ್ಷಸನ ನಡೆಗೆ ಅಚ್ಚರಿ ನಡುಗಿ ಹೋಗಿದ್ದಳು. ಅವನ ಬಳಿ ಸಹಾಯ ಕೇಳಲು ಬಂದು ತಾನೇ ಮತ್ತೊಬ್ಬರ ಸಹಾಯ ಕೇಳುವಂತ ಪರಿಸ್ಥಿತಿ ಬಂದೊದಗಿತು. ಈ ಯಶಸ್, ತಪ್ಪು ಮಾಡ್ತಿದ್ಯಾ, ಬಿಟ್ಟು ಬಿಡು ನನ್ನ ಎಂದು ಅವನ ಮುಖದ ಮೇಲೆ ತನ್ನ ಉಗುರುಗಳಿಂದ ಪರಚಿ ಬಿಟ್ಟಳು ಅಚ್ಚರಿ. ಅವನಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂದು ತಿಳಿಯದೆ ಅವಳ ಉಗುರುಗಳ ದಾಳಿಯಿಂದ ಮುಖದಲ್ಲಿ ಸಣ್ಣದಾಗಿ ರಕ್ತ ಜಿನುಗುವ ಉರಿ ನೋವಿಗೆ ಮುಖ ಕಿವುಚಿದ ಯಶಸ್. ನಾನು ಆಗ್ಲೇ ಹೇಳಿದ್ದೀನಿ ಚಿನ್ನ, ನಿನ್ನಂತ ಹುಡುಗಿಯರನ್ನು ಪಳಗಿಸಿ ಸುಖಿಸುವುದಂದ್ರೆ ನನಗೆ ತುಂಬಾ ಇಷ್ಟ ಎಂದವನು ತಾನು ರೆಸ್ಟ್ ಮಾಡಲು ಇಟ್ಟುಕೊಂಡಿದ್ದ ರೂಮಿನೊಳಗೆ ಅವಳನ್ನು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಎಸೆದಿದ್ದನು. ಅಚ್ಚರಿಗೆ ಅರಿಕ್ಷಣ ಕಾಲಾವಕಾಶ ಸಿಕ್ಕರೆ ಸಾಕು ಎನ್ನುವಂತೆ ಅವನಿಂದ ತಪ್ಪಿಸಿಕೊಳ್ಳಲು ಬೆಡ್ ಮೇಲಿಂದ ಎದ್ದು 2 ಹೆಜ್ಜೆ ಇಡುವ ಮೊದಲೇ ಅವನು ಅವಳ ಸೆರಗನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟನು. ಸೆರಗಿನ ಪಿನ್ ಕಿತ್ತು ಹೋಗಿ ಅಚ್ಚರಿಯ ಎದೆ ಮೇಲಿಂದ ಬಟ್ಟೆ ಜಾರಿತು. ಅವನು ಹೇಳಿದ ರಭಸಕ್ಕೆ ಅವಳು ಮತ್ತೆ ಬೆಡ್ ಮೇಲೆ ಹೊರಳಿದಳು. ಅವಳ ಸೌಂದರ್ಯಕ್ಕೆ ಈಗಾಗಲೇ ನಶೆ ಹೇರಿದಂತಿದ್ದ ಅವನ ಕಾಮದ ಉತ್ತುಂಗ ಮಿತಿ ಮೀರಿತು. ಇನ್ನೂ ಕಾಯಲು ಸಾಧ್ಯವಿಲ್ಲ ಎನ್ನುವಂತೆ ಅವಳ ಮೇಲೆರಗಿ ಬಿಟ್ಟಿದ್ದ ಆ ರಾಕ್ಷಸನ ಮೈಕಟ್ಟು ಹೊಂದಿದವನ ಭಾರಕ್ಕೆ ಅಚ್ಚರಿ ನಲುಗಿ ಹೋದಳು. ಅವನಿಂದ ತಪ್ಪಿಸಿಕೊಳ್ಳುವುದು ಇರಲಿ, ಉಸಿರು ತೆಗೆದುಕೊಳ್ಳುವುದಕ್ಕೂ ಅವಳಿಗೆ ಕಷ್ಟವಾಗತೊಡಗಿತು. ಆದರೂ ತನ್ನ ಪ್ರಯತ್ನ ಬಿಡದೆ ಅವನ ಕುತ್ತಿಗೆ ಮತ್ತು ಮುಖದ ಮೇಲೆ ಮುಷ್ಟಿ ಕಟ್ಟಿ ಗುದ್ದುತ್ತಾ ಅವನನ್ನು ದೂರ ದೂಡಲು ಪ್ರಯತ್ನಿಸಿದ್ದಳು. ಅವಳ ವ್ಯರ್ಥ ಪ್ರಯತ್ನ ಕಂಡು ಪೇಲವವಾಗಿ ನಕ್ಕವನು, 1 ಅರ್ಧ ಗಂಟೆ ಕೋಆಪರೇಟ್ ಮಾಡಿದ್ರೆ ಇಬ್ಬರಿಗೂ ಸುಖ ಚಿನ್ನ
ಇಲ್ಲಾಂದ್ರೆ ನಾನು ನಿನ್ನ ಪಾಲಿಗೆ ಕಾಮಪಿಶಾಚಿ ಆಗಿಬಿಡ್ತೀನಿ ಎನ್ನುತ್ತಾ ಅವಳ ಕೊರಳ ಇಳಿಜಾರಿಗೆ ಮುಖ ಒದಗಿಸಿದನು. ಬಯಕೆಗಳು ಉತ್ತುಂಗಕ್ಕೆ ಏರಿದಂತೆ ಅವಳ ಕೊರಳನ್ನು ಕಚ್ಚಿ ಘಾಸಿ ಮಾಡುತ್ತಾ ಅವಳ ರವಕೆಯನ್ನು ಕಳಚಲು ಮುಂದಾದವನ ತೋಳನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟಳು ಅಚ್ಚರಿ. ಅವನು ನೋವಿಗೆ ಅಮ್ಮ ಎಂದು ಚೀರಿ ಅವಳನ್ನು ಬಿಟ್ಟು ಪಕ್ಕಕ್ಕೆ ಸರಿದನು. ಕೂಡಲೇ ಅವನಿಂದ ತಪ್ಪಿಸಿಕೊಳ್ಳಲು ಎದ್ದು ಓಡುತ್ತಿದ್ದ ಅವಳ ರವಿಕೆಗೆ ಆವೇಶದಲ್ಲಿ ಕೈ ಹಾಕಿದಾಗ ಅದವನ ಮುಷ್ಟಿಯಲ್ಲಿ ಸಿಕ್ಕಿ ಹರಿದು ಹೋಯಿತು. ಅದನ್ನು ಕಂಡು ಅವನು ವಿಜಯದ ನಗು ನಕ್ಕರೆ ಅಚ್ಚರಿಗೆ ಮಾತ್ರ ತಾನು ಸಿಕ್ಕಿಕೊಂಡ ಸಂಕಷ್ಟ ಎದುರಿಸಲಾಗದೆ ಗಾಬರಿಯಾಯಿತು. ಹರಿದು ಹೋದ ಬಟ್ಟೆಯಲ್ಲಿ ತನ್ನ ಮಾನ ಕಾಪಾಡಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದ ಅಚ್ಚರಿಯಲ್ಲಿ ಇದ್ದ ಬದ್ದ ಧೈರ್ಯವೆಲ್ಲ ಕರಗಿ ಹೋಗಿತ್ತು. ಇದೇ ತನ್ನ ಕೊನೆಯ ದಿನ ಎಂದು ಯೋಚಿಸುತ್ತಾ ಮಕ್ಕಳನ್ನು ನೆನೆದು ಬಿಕ್ಕಳಿಸುತ್ತಿದ್ದ ಹೆಣ್ಣನ್ನು ಕಂಡು ಯಶಸ್ ತುಟಿಕೊಂಕಿಸಿ ನಕ್ಕನು. ತನ್ನಿಂದ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲದೆ ನಿಂತಲ್ಲಿ ಕಂಗಾಲಾಗಿದ್ದ ಹುಡುಗಿಯ ಬಳಿ ಬಂದ ಯಶಸ್, ಗೊತ್ತಾಯ್ತಲ್ಲ, ಈ ವಿಷಯದಲ್ಲಿ ಹುಡುಗಿಯರು ತುಂಬಾ ವೀಕ್ ಇದ್ದಾರೆ ಅನ್ನೋದು ಎಂದು ಅವಳನ್ನು ಮುಟ್ಟಲು ಬಂದನು. ಯಶಸ್ ಪ್ಲೀಸ್, ಈ ರೀತಿಯೆಲ್ಲ ಮಾಡಬೇಡ ಎಂದು ಕಣ್ಣೀರು ಹಾಕುತ್ತಾ ಅಚ್ಚರಿ ಮನವಿ ಮಾಡುವಾಗ, ಶಟಾಪ್, ಮತ್ತೆ ಶುರು ಮಾಡ್ತಿದ್ಯಾ? ಟೈಮ್ ಆಯ್ತು ಕಣೆ, ಮನೆಯಲ್ಲಿ ನಿನ್ನ ಗಂಡ ಮಕ್ಕಳು ಕಾಯ್ತಾ ಇರ್ತಾರೆ. ನನ್ನ ಸತಾಯಿಸಿದ್ರು ಸಾಕು ಚಿನ್ನ, ಇನ್ನು ನನ್ನ ಹತ್ತಿರ ಪೇಷನ್ಸ್ ಇಲ್ಲ ಎನ್ನುತ್ತಾ ಅವಳ ನಡುವನ್ನು ಮುಟ್ಟಲು ಹೋದನು. ಅಷ್ಟರಲ್ಲಿ ಹೇ ಎಂದು ಎದುಸಿರು ಬಿಟ್ಟು ಯಶಸ್ ದುಪ್ ನೆಲದ ಮೇಲೆ ಬಿದ್ದನು. ಗಾಬರಿಯಲ್ಲಿ ಅಚ್ಚರಿ ಅವನಿಂದ ದೂರ ಸರಿದಳು. ಅವನ ಎದೆಯಿಂದ ಜಿನುಗಿದ ನೆತ್ತರು ಕಂಡ ಮೇಲೆ ಅವಳಿಗೆ ತಿಳಿಯಿತು ಯಾರೋ ಅವನನ್ನು ಸೌಂಡ್ ಪ್ರೂಫ್ ಗನ್ನಿಂದ ಶೂಟ್ ಮಾಡಿದ್ದಾರೆ ಎಂದು. ಅವನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದ್ದನ್ನು ಕಂಡು ಅವಳ ದೇಹದ ತ್ರಾಣವೆಲ್ಲ ಸೋರಿ ಹೋದಂತಾಯಿತು. ನಡುಗುತ್ತಿದ್ದ ತನುವನ್ನು ಸಂಭಾಳಿಸುತ್ತಾ ಹಿಂದೆ ತಿರುಗಿ ನೋಡಿದವಳು ರಾಮ್ ಎಂದು 2 ಹೆಜ್ಜೆ ಹಿಂದೆ ಸರಿದಳು. ತನ್ನ ಹಿಂದೆಯೇ ನಿಂತಿದ್ದ ರಾಮ್ ಮುಖದಲ್ಲಿದ್ದ ಆವೇಶ, ಕಣ್ಣಿನಲ್ಲಿದ್ದ ರೋಷ ಮತ್ತು ಏರುಪೇರಾಗಿದ್ದ ಅವನ ಉಸಿರಾಟವನ್ನು ಕಂಡು ಅವಳು ದಿಗಿಲುಗೊಂಡಳು. ಭಯದಲ್ಲಿ ತನ್ನಿಂದ ದೂರ ಸರಿದವಳ ಕೆನ್ನೆಗೆ ರಾಮ್ ಬೀಸಿ ಏಟು ನೀಡಿದನು. ತನ್ನೆಲ್ಲ ಆವೇಶವನ್ನು ಹೊರಹಾಕುವಂತೆ ಅವನು ಹೊಡೆದಿದ್ದನು. ಅವನ ಒಂದೇ ಒಂದು ಏಟಿಗೆ ಬುಡ ಕಡಿದ ಮರದಂತೆ ಅಚ್ಚರಿ ನೆಲಕ್ಕೆ ಬಿದ್ದಳು. ಇಷ್ಟು ದಿನ ಅವಳು ಏನೇ ಮಾಡಿದ್ದರೂ ಅವಳ ಮೇಲೆ ರಾಮ್ ಎಂದು ಕೈ ಮಾಡಿರಲಿಲ್ಲ. ಆದರೆ ಇಂದು ಕಣ್ಣು ತುಂಬಿಕೊಂಡು ತನ್ನ ಕಡೆ ನೋಡುತ್ತಿದ್ದವಳನ್ನು ಹೊರಟಾಗಿ ತೋಳು ಬಳಸಿ ಮೇಲೆ ಎಬ್ಬಿಸಿದ ರಾಮ್, ಯಾರು ನಿಮಗಿವನನ್ನು ಮೇಟ್ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನೀವಿಲ್ಲಿಗೆ ಬರುವುದಕ್ಕೆ ಮುಂಚೆ ಒಂದು ಮಾತು ನನಗೆ ಇದರ ಬಗ್ಗೆ ಹೇಳಬೇಕು ಅಂತ ಅನಿಸ್ಲಿಲ್ವಾ? ಅಥವಾ ನನ್ನ ಮಗನ ಪಾಲಿಗೆ ನನ್ನ ಸಾಯಿಸಿದಾಗೆ ನಿಮ್ಮ ಬದುಕಿನಲ್ಲೂ ನಾನು ಈಗಾಗಲೇ ಸತ್ತು ಹೋಗಿದ್ದೇನಾ ಎಂದು ಕೋಪಾವೇಶದಲ್ಲಿ ಅಬ್ಬರಿಸಿದನು. ಅವಳ ನೋಟ ಮಾತ್ರ ಯಶಸ್ ದೇಹದಿಂದ ಇಳಿದು ನೆಲವನ್ನು ತೊಯ್ದು ಹೋಗುತ್ತಿದ್ದ ನೆತ್ತರಿನ ಮೇಲೆಯೇ ಸ್ಥಿರವಾಗಿತ್ತು. ಸಾತ್ವಿಕ್ ವಿಷಯದಲ್ಲಿ ತನ್ನವನ ರಾಕ್ಷಸ ನಡೆಯನ್ನು ಕೇಳಿದ್ದ ಅಚ್ಚರಿಗೆ ಈಗ ಯಶಸ್ ವಿಷಯದಲ್ಲಿ ಅದನ್ನು ಕಣ್ಣಾರೆ ಕಂಡಾಗ ರಾಮ್ ನಿಜಕ್ಕೂ ದುಷ್ಟ ಹಾಗೂ ನೀಚ ಮನಸ್ಥಿತಿಯ ವ್ಯಕ್ತಿ ಎನಿಸಿತು. ಆದರೆ ರಾಮ್ಗೆ ಅವಳು ತನ್ನ ಪ್ರಶ್ನೆ ಏನನ್ನು ಹೇಳದೆ ಯಶಸ್ನನ್ನೇ ದಿಟ್ಟಿಸುತ್ತಿರುವುದನ್ನು ಕಂಡು ಇನ್ನಷ್ಟು ಸಿಟ್ಟು ಬಂದಿತ್ತು. ಅಚ್ಚರಿ, ನಾನು ನಿಮ್ಮ ಜೊತೆನೇ ಮಾತನಾಡ್ತಾ ಇರೋದು, ಬಾಯಿ ಬಿಟ್ಟು ಮಾತಾಡಿ. ಈ ಬ್ರಗನ ಮೀಟ್ ಮಾಡುವುದಕ್ಕೆ ಮುಂಚೆ ಒಂದು ಮಾತು ನನಗೆ ಹೇಳಬೇಕು ಅಂತ ಅನಿಸ್ಲಿಲ್ವಾ ಎಂದು ಮತ್ತೆ ದವಡೆ ಬಿಗಿದು ಆವೇಶದಲ್ಲಿ ಕೇಳಿದನು. ಅವಸರದಲ್ಲಿ ನೆಲದ ಮೇಲಿದ್ದ ಸೀರೆಯನ್ನು ಎತ್ತಿಕೊಂಡು ಮೈ ಮುಚ್ಚಿಕೊಂಡ ಅವಳು, ಬ್ರಗ ಅವನಲ್ಲ ರಾಮ್, ನೀವು. ಇಷ್ಟು ನಿಷ್ಠುರವಾಗಿ ಮತ್ತೊಬ್ಬರ ಪ್ರಾಣ ತೆಗೆಯುವುದಕ್ಕೆ ನಿಮ್ಮಿಂದ ಮಾತ್ರನೇ ಸಾಧ್ಯ. ಪರಿಸ್ಥಿತಿ ಸರಿದೂಗಿಸುವುದಕ್ಕೆ ಯಾರನ್ನು ಬೇಕಾದರೂ ಏನ್ ಬೇಕಾದರೂ ಮಾಡ್ತೀರಾ ನೀವು. ಈಗಾಗಲೇ ಒಂದು ಜೀವ ನಿಮ್ಮ ಸ್ವಾರ್ಥದಿಂದ ಹೋಗಿದೆ ಅನ್ನುವ ಪಶ್ಚಾತ್ತಾಪ ಇಲ್ಲದೆ ಈಗ ಮತ್ತೊಂದು ಉಸಿರನ್ನು ಇಷ್ಟು ಈಸಿಯಾಗಿ ನಿಲ್ಲಿಸಿ ಬಿಟ್ಟಿರಲ್ಲ. ಹೇಗೆ ಇಷ್ಟೊಂದು ರಾಕ್ಷಸತ್ವ ಮನಸ್ಸಲ್ಲಿದ್ದರೂ ಹೊರಗಡೆ ಶಾಂತವಾಗಿರುವ ಹಾಗೆ ನಟಿಸ್ತೀರೋ ಏನೋ. ನನ್ನ ಮಕ್ಕಳು ಒಬ್ಬ ಕೊಲೆಗಾರನ ಅಪ್ಪ ಅಂತ ಕೂಗೋ ಪರಿಸ್ಥಿತಿ ತಂದು ಬಿಟ್ರಲ್ಲ. ಐ ಹೇಟ್ ಯು. ಇವತ್ತು ನೀವು ಇವರ ಜೀವ ತೆಗೆದ ಹಾಗೆ ನಾಳೆ ನಿಮ್ ಜೀವನು ತೆಗೆಯೋರಿದ್ದೇ ಇರ್ತಾರೆ ಎಂದು ಆವೇಶದಲ್ಲಿ ಹೊದರಿದಳು. ಅವಳ ಮಾತುಗಳು ರಾಮ್ ಮನಸ್ಸನ್ನು ಹೊಡೆದ ಗಾಜಿನಂತೆ ಮಾಡಿದ್ದವು. ತನ್ನ ಸಾವು ಬಯಸುವಷ್ಟು ಅವಳು ತನ್ನನ್ನು ದ್ವೇಷಿಸುತ್ತಿದ್ದಾಳೆ ಎಂದು ತಿಳಿದು ಶುಷ್ಕ ನಗೆ ಬೀರಿದವನು, ತಪ್ಪು ಮಾಡಿರೋದು ನಿಮ್ ಗಂಡ ಅನಿಸ್ಕೊಂಡಿರುವ ನಾನು ಅಚ್ಚರಿ, ತಗೊಳ್ಳಿ ನೀವೇ ನನ್ನ ಉಸಿರು ನಿಲ್ಲಿಸಿ ಎಂದು ತನ್ನ ಕೈಯಲ್ಲಿದ್ದ ಗನ್ ಅವಳ ಮುಂದೆ ಚಾಚಿದನು.
ಛೀ, ಆ ಹೊಲಸು ಕೆಲಸ ನಾನು ಏನಕ್ಕೆ ಮಾಡಲಿ ಎಂದು ಅಸಹ್ಯಪಟ್ಟು ಉಸಿರಿದಾಗ ಅವನ ಕೈಯಲ್ಲಿದ್ದ ಗನ್ ಅನಾಯಾಸವಾಗಿ ನೆಲಕ್ಕೆ ಜಾರಿತು. ರಾಮ್ ಸಹ ನೋಡುತ್ತಿದ್ದಂತೆ ನೆಲದ ಮೇಲೆ ಕುಸಿದು ಕುಳಿತನು. ಇದನ್ನು ಕಂಡು ಮತ್ತೆ ಶುರು ಮಾಡಿಕೊಂಡ ನಾಟಕ ಎಂದು ಅಚ್ಚರಿ ಮುಖ ತಿರುಗಿಸಿ ನಿಂತಳು. ಆದರೆ ಒಮ್ಮೆ ಅವನ ಹಿಂಬದಿಗೆ ಹೋಗಿ ಅವನ ಬೆನ್ನನ್ನು ನೋಡಿದ್ರೆ ಅದು ನಾಟಕವೋ ಅಥವಾ ಅವಳನ್ನು ಕಾಪಾಡಲು ಬಂದು ಅವನು ತನ್ನ ಜೀವಕ್ಕೆ ಅಪಾಯ ಮಾಡಿಕೊಂಡಿದ್ದಾನೋ ಎಂಬ ಸತ್ಯ ಅವಳಿಗೆ ತಿಳಿಯುತ್ತಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಆಮೇಲೆ ಇನ್ನೊಂದು ವಿಷಯ, ತುಂಬ ಮಂದಿ ನನಗೆ ಕತೆ 2 ಸಲ ಹಾಕಿ ಅಂತ ಹೇಳ್ತಾರೆ ದಿನಕ್ಕೆ. ಅದೇನಂದರೆ ನನ್ನ ಒಂದು ಕತೆನೇ ವ್ಯೂಸ್ ಕಮ್ಮಿ ಬರುತ್ತೆ ಅಲ್ಲ, ಅದಕ್ಕೆ ಯೂಟ್ಯೂಬ್ನವರು 2 ಹಾಕಿದರೆ ಕತೆಯ ವ್ಯೂಸನ್ನು ಇನ್ನೂ ಕೂಡ ಕಡಿಮೆ ಮಾಡ್ತಾರೆ. ಒಂದು ವೇಳೆ ವ್ಯೂಸ್ ಜಾಸ್ತಿ ಇದ್ದರೆ ಐ ಮೀನ್ 3000 ಥರ ಇದ್ದರೆ ಆಮೇಲೆ 2 ಕತೆ ಹಾಕ್ಬೋದಾಗ ಅದು 2 ಕೂಡ ಜಾಸ್ತಿ ವ್ಯೂ ಪಡೆಯುತ್ತೆ. ಓಕೆ, ಅದಕ್ಕೋಸ್ಕರ ಸಾರಿ.